ತುಂಬ ನಿಪುಣರು, ತುಂಬ ಜಾಣವಂತರು, ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡೋರು ಖಂಡಿತವಾಗ್ಲೂ ವೃಷಭ ರಾಶಿಯವರು. ಇಂಥವ್ರಿಗೆ ಏನಾಗುತ್ತೆ, ಇನ್ನು ವಿವಾಹಕ್ಕಂತೂ ಅದ್ಭುತವಾದಂಥ ಮೇ ಒಳಗಡೆ ಯಾರಿಗೆಲ್ಲ ನಿಶ್ಚಯ ಆಗಿರ್ತದೋ ಅವ್ರದ್ದೆಲ್ಲ ಅದ್ಭುತವಾದಂತಹ ಗುರುಬಲ ಸಹ ಇರ್ತದೆ. ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರ ಖಂಡಿತ ಅದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆ ಇರ್ತದೆ. ವಿವಾಹದ ವಿಚಾರಗಳಾಗಿರ್ಬೋದು, ಇದೆಲ್ಲ ಈಗ ಸಂಪೂರ್ಣವಾದಂತಹ ಗುರುವಿನ ಬಲ ಇರುತ್ತೆ. ಹೆಣ್ಣು ದೇವರ ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಅಭಿವೃದ್ಧಿಯ ಹಾದಿ ನಿಮಗೆ ಕಟ್ಟಿಟ್ಟ ಬುತ್ತಿ. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ಬನ್ನಿ ವೀಕ್ಷಕರೇ, ವೃಷಭ ರಾಶಿಯ ಒಂದು ವಿಶೇಷವಾದಂತಹ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಇದಕ್ಕೆ ರಾಶ್ಯಾಧಿಪತಿಯಾದಂಥವರು ಶುಕ್ರನಾಗ್ತಾರೆ. ಈ ಒಂದು ರಾಶಿಯಲ್ಲಿ 3 ನಕ್ಷತ್ರಗಳ ಸ್ಥಿತರಾಗಿರ್ತಾರೆ: ಕೃತಿಕ, ಹಾಗೆ ರೋಹಿಣಿ, ಮೃಗಶಿರ. ಈ ಒಂದು ನಕ್ಷತ್ರಗಳ ಆಧಾರದ ಮೇಲೆ ರಾಶಿಯ ಒಂದು ಗೋಚಾರದ ಮೇಲೆ ಯಾವ ಪರಿಣಾಮ ಬೀಳುತ್ತೆ ಅಂತ ನೋಡೋಣ. ಗುರು ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡೋ ತನಕ ಖಂಡಿತವಾಗ್ಲೂ ಅದ್ಭುತ. ಮುಟ್ಟಿದ್ದೆಲ್ಲ ಏನೋ ಒಂದು ರೀತಿಯಾದಂತಹ ಚಿನ್ನದ ವ್ಯವಹಾರಗಳು ಮಾಡಿದಾಗೆ, ಏನೋ ಗೊತ್ತಿಲ್ಲ, ಅದಕ್ಕೆ ಕೈ ಹಾಕ್ತೆ, ಆ ಭೂಮಿ ಕೈ ಹಾಕ್ತೆ, ಅದ್ರಲ್ಲಿ ಸಕ್ಸಸ್ ಕಂಡೆ. ಏನೋ ಗೊತ್ತಿಲ್ಲ, ನನ್ನ ಮಗಂಗೆ ಈ ವರ್ಷ ನಾನು ಫಾರಿನ್ ಕಳಿಸ್ಲೇಬೇಕು ಅಂದ್ಕೊಂಡಿದ್ದೆ, ಯಾವುದೋ ಎಜುಕೇಷನ್ಗೆ. ಇಲ್ಲೇ ಇಲ್ಲೇ MBBS ಮಾಡ್ದ, ಅಲ್ಲಿ MD ಮಾಡಬೇಕು ಅಂದ್ಕೊಂಡಿದ್ದ, ಆ ಕಾರಣದಿಂದ ಅಲ್ಲಿ ಕಳಿಸ್ಕೊಟ್ಟೆ, ಖಂಡಿತ ಅನುಕೂಲ ಆಯಿತು. ಈ ರೀತಿಯಾದಂಥ ಒಂದು ಶುಭ ಫಲಗಳು ಅಂದರೆ ಕಂಪ್ಲೀಟ್ ಓವರ್ ಆಲ್ ಎಲ್ಲ ವೃಷಭ ರಾಶಿಯವರೆಲ್ಲ MD ಮಾಡಿಬಿಡ್ತಾರೆ, ಡಾಕ್ಟರ್ ಆಗೋಗ್ತಾರೆ ಅಂತಲ್ಲ. ಕೆಲವರ ಒಂದು ವೈಯಕ್ತಿಕ ಜಾತಕವೂ ಸಹ ಅದನ್ನು ನಾವು ನೋಡಬೇಕಾಗುತ್ತೆ. ಅದನ್ನು ಸೂಕ್ಷ್ಮವಾಗಿ ಯಾರಾದರೂ ಅರ್ಹ ಜ್ಯೋತಿಷ್ಯರ ಹತ್ರ ತೆಗೆದುಕೊಂಡೋಗಿ ನೋಡಿ ಸ್ವಾಮಿ ಹೇಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರು ವಿಶ್ಲೇಷಣೆ ಮಾಡ್ತಾರೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ನಿಮ್ಗೆ ಲಾಭದಲ್ಲಿ ಶನಿ ಮಹಾತ್ಮರ ಸಂಚಾರ ಲಾಭದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಲಾಭಕ್ಕೆ ಕತ್ರಿ ಅಂತ ಹೇಳ್ತೀವಿ. ಯಾವ ರೀತಿಯಾದಂತಹ ಕತ್ರಿ ಅಂದರೆ, ಯಾರೆಲ್ಲ ಸ್ವಂತ ವೃತ್ತಿ ಮಾಡ್ತಾ ಇರ್ತಿರಲ್ಲ ಅವ್ರು ತುಂಬ ನಿಪುಣರು, ತುಂಬ ಜಾಣವಂತರು, ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡೋರು ಖಂಡಿತವಾಗ್ಲೂ ವೃಷಭ ರಾಶಿಯವರು. ಇಂಥವ್ರಿಗೆ ಏನಾಗುತ್ತೆ, ಯಾವುದೋ ಗೊತ್ತಿಲ್ಲದೆ ಬೇರೆಯವರಿಂದ ಸಮಸ್ಯೆಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾರಿಗಾದ್ರೂ ಕೊಟ್ಟು ತೆಗೆದುಕೊಳ್ಳುವಂಥದ್ದು ಅಥವಾ ಶ್ಯೂರಿಟಿ ಹಾಕುವಂಥದ್ದು, ಇಂಥ ವಿಚಾರದಲ್ಲಿ ಸ್ವಲ್ಪ ಯೋಚಿಸಿ ನೀವು ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ದಶಮ ಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ರಾಹುವಿನ ಸಂಚಾರ, ಏನೋ ಒಂದು ಹೊಸ ವಿಚಾರಕ್ಕೆ ಕೈ ಹಾಕಬೇಕು, ಅದು ಮಾಡಬೇಕೋ ಬೇಡವೋ ಗೊಂದಲ ಆಗುವಂಥ ಸಾಧ್ಯತೆಗಳು ಸಹ ಉಂಟು. 4ನೇ ಮನೆಯಲ್ಲಿ ಕೇತುವಿನ ಸಂಚಾರ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥದ್ದು. ನಿಮಗೂ ಸಹ ಕಿವಿಗೆ ಸಂಬಂಧಪಟ್ಟಿರುವಂಥದ್ದು, ಗಂಟಲಿಗೆ ಸಂಬಂಧಪಟ್ಟಿರುವಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಸರಿ, ಇದನ್ನು ಹೊರತುಪಡಿಸಿ ಬೇರೆ ಏನು ವಿಶೇಷ ಇರ್ತದೆ ಅನ್ನೋದು ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಖಂಡಿತ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಆದರೆ ತೃತೀಯ ಸ್ಥಾನದಲ್ಲಿ ಗುರುವಿನ ಸಂಚಾರಕ್ಕೆ ಮುಂಚೆನೇ ಯಾರೆಲ್ಲ ಹೈಯರ್ ಸ್ಟಡೀಸು ಅಥವಾ ಅಪ್ಪರ್ ಎಜುಕೇಷನ್ಸು ಇದೆಲ್ಲ ಏನೇನು ನಿಂತ್ಕೊಂಡಿದ್ರೋ ಖಂಡಿತ ಅದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಸ್ವಲ್ಪ ಅಡೆತಡೆಗಳಾಗುವಂಥ ಸಾಧ್ಯತೆ ಇರ್ತದೆ. ಇನ್ನು ವಿವಾಹಕ್ಕಂತೂ ಅದ್ಭುತವಾದಂಥ ಮೇ ಒಳಗಡೆ ಯಾರಿಗೆಲ್ಲ ನಿಶ್ಚಯ ಆಗಿರ್ತದೋ ಅವ್ರದ್ದೆಲ್ಲ ಅದ್ಭುತವಾದಂತಹ ಗುರುಬಲ ಸಹ ಇರ್ತದೆ. ವಿವಾಹಕ್ಕೆ ಸಂಪೂರ್ಣ ಶೋಫಲಗಳನ್ನು ನೀವು ಕಾಣಬಹುದು. ಮೇ ನಂತರ ತೃತೀಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಏನು ಮಾಡೋದು ಗುರುಗಳೇ, ಅವಾಗ ಸೆಟ್ಟಾಗಿದೆ ನಮ್ಗಾದರೆ ಜುಲೈ ಆಗಸ್ಟ್ ಈ ಟೈಮಲ್ಲಿ ಅಥವಾ ನವಂಬರಲ್ಲಿ ಟೈಮಲ್ಲಿ ಒಪ್ಕೊಂಡ್ಬಿಟ್ಟಿದ್ದೀವಿ, ನಾನು ದೂರ ಇದ್ದೀನಿ ಅನ್ನೋರಿಗೆ ಖಂಡಿತ ಸಣ್ಣ ಪರಿಹಾರವನ್ನು ಸಹ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ, ಅದು ಮಾಡಿದ್ರೆ ಸಾಕು. ಇನ್ನು ಯಾರೆಲ್ಲ ಸ್ವಂತ ವೃತ್ತಿ ಸೇವಾ ವೃತ್ತಿ, ಸ್ವಂತ ವೃತ್ತಿಯವ್ರಿಗೆ ಸ್ವಲ್ಪ ಈಗ ಮೊದಲೇ ತಿಳಿಸ್ದಂಗೆ ಸ್ವಲ್ಪ ಕನ್ಫ್ಯೂಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ. ಸೇವಾ ವೃತ್ತಿಯಲ್ಲಿ ಅದರಲ್ಲೂ ಯಾರೆಲ್ಲ ಸರ್ಕಾರಿ ವೃತ್ತಿಯಲ್ಲಿ ಇರ್ತಾರೋ ಅವ್ರಿಗಂತೂ ಅದ್ಭುತವಾದಂತಹ ಫಲವನ್ನು ಖಂಡಿತ ನಿರೀಕ್ಷಿಸ್ಬೋದು. ಇನ್ನು ಸೇವಾ ವೃತ್ತಿನೂ ಬೇರೆಯವ್ರ ಅಂಡ್ರಲ್ಲಿ ಯಾವುದೋ ಒಂದು ಕಂಪ್ನಿಲಿ ಅಂಡ್ರಲ್ಲಿ ಕೆಲಸ ಮಾಡ್ತಿರ್ತಾರೆ, ನಾರ್ಮಲ್ ಅಂದರೆ 50-50 ಒಂದು ರೀತಿಯಾದಂತಹ ಜೀವನವನ್ನು ಸಾಗಿಸುವಂಥ ಸಾಧ್ಯತೆ ಇರ್ತದೆ. ಇಷ್ಟೆಲ್ಲ ಇದ್ದಾಗ ನೀವು ಜೂನ್ ಒಳಗಡೆ ಅಂದರೆ ಮೇಲೆ ನಿಮ್ಮ ಒಂದು ಶುಭ ಕಾರ್ಯಗಳು ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು. ಯಾರೆಲ್ಲ ಗೃಹ ಪ್ರವೇಶಗಳಾಗಿರ್ಬೋದು ಅಥವಾ ಭೂಮಿ ಖರೀದಿ ಆಗಿರ್ಬೋದು, ಈ ರೀತಿ ವಿವಾಹದ ವಿಚಾರಗಳಾಗಿರ್ಬೋದು, ಇದೆಲ್ಲ ಈಗ ಸಂಪೂರ್ಣವಾದಂತಹ ಗುರುವಿನ ಬಲ ಇರುತ್ತೆ. ಸರಿ, ಏನಪ್ಪ ಪರಿಹಾರ ರೂಪಕ ತದನಂತರ ಏನು ಮಾಡ್ಕೋಬೇಕು ಅಂದರೆ, ಹೆಣ್ಣು ದೇವರ ಸ್ಮರಣೆ, ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ರಾಜರಾಜೇಶ್ವರಿ ಆಗಿರ್ಬೋದು, ಅಂಬಾ ಭವಾನಿ ಆಗಿರ್ಬೋದು, ಈ ರೀತಿಯಾದಂತಹ ದೇವರ ಒಂದು ಸ್ಮರಣೆ, ಹೆಣ್ಣು ದೇವರ ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಅಭಿವೃದ್ಧಿಯ ಹಾದಿ ನಿಮಗೆ ಕಟ್ಟಿಟ್ಟ ಬುತ್ತಿ.